ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಂಗ್ಸ್ ಆಫ್ ಸಿಂಧು. ಇವತ್ತು ಲಾಸ್ಟ್ ಡೇ ಅಂದರೆ 7th ಡೇ ಆಫ್ NSS ಕ್ಯಾಂಪ್. ಇವತ್ತು ಟ್ರೆಕ್ಕಿಂಗ್ ಎಲ್ಲ ಇತ್ತು, ಬೇಗ ಬರಬೇಕಂತ ಹೇಳಿದರು. ಸೊ ಬೆಳಗ್ಗೆ ಬೇಗ ಎದ್ದು ಹೋಗ್ತಾ ಇದ್ವಿ. ಅಷ್ಟು ಬೇಗ ನಮ್ಗೆ ಟಿಫನ್ ರೆಡಿ ಆಗಿರಲಿಲ್ಲ. ಸೊ ಎಳ್ನೀರು ಕುಡ್ಕೊಂಡು ನಾವು ಕ್ಯಾಂಪಿಗೆ ಹೋಗ್ತಾ ಇದ್ವಿ. ದೇವ್ರ ದರ್ಶನ ಮಾಡಿಕೊಂಡು ಇವತ್ತೇನಿದೆ ಆ್ಯಕ್ಟಿವಿಟೀಸ್ ಅಂತ ನೋಡ್ತಾ ಇದ್ವಿ. ಬಟ್ ಇನ್ನೂ ಸ್ವಲ್ಪ ಜನ ಬರಬೇಕಿತ್ತು. ಅಷ್ಟರಲ್ಲೇ ನಾವು ಒಂದು ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ದು ಇವತ್ತಿನ ಆ್ಯಕ್ಟಿವಿಟಿ ಬಂದುಬಿಟ್ಟು ಪ್ಲ್ಯಾಂಟೇಷನ್. ಅದು ಎಲ್ಲಿ ಅಂದರೆ ಅದು ಬೇರೆ ಊರೇ ಆ್ಯಕ್ಚುಲಿ. 2.7 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಬೇಕು ಆ ಸ್ಕೂಲ್ಗೆ. ಆ ಸ್ಕೂಲಲ್ಲಿ ಪ್ಲ್ಯಾಂಟೇಷನ್ ಇತ್ತು. ಆ ಸ್ಕೂಲಿಂದ ಮತ್ತೆ ಒಂದು ಸ್ವಲ್ಪ ದೂರದಲ್ಲಿ ಇನ್ನೊಂದು ಮಠಕ್ಕೆ ಹೋಗಬೇಕಿತ್ತು. ಸೊ ಇವತ್ತು ನಮಗೆ ಟ್ರೆಕ್ಕಿಂಗ್ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ತಿದ್ರು. ನಾವು ಅದೇ ಎಲ್ಲರೂ ಡಿಸ್ಕಸ್ ಮಾಡ್ತಿದ್ವಿ, ಅಷ್ಟು ದೂರ ಹೆಂಗೆ ನಡ್ಕೊಂಡು ಹೋಗೋದು, ಏನು ಮಾಡೋದು, ಸರಿಗೆ ಹೆಂಗೆ ಹೇಳೋದು ಅಂತೆಲ್ಲ ಅನ್ಕೋತಿದ್ವಿ. ಬಟ್ ಆಪ್ಷನ್ನೇ ಇರಲಿಲ್ಲ, ನಮಗೆ ಹೋಗಲೇಬೇಕಿತ್ತು. ಎಲ್ಲ ಆ್ಯಕ್ಟಿವಿಟೀಸಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಲೇಬೇಕು. ಸೊ ಆ ಪ್ಲ್ಯಾಂಟೇಷನಿಗಂತ ತಂದಿದ್ವಲ್ಲ ಫಸ್ಟ್ ಡೇನೇ ಪ್ಲ್ಯಾಂಟ್ಸ್, ಅದನ್ನೆಲ್ಲ ಗಾಡೀಲಿ ಇಟ್ಕೊಂಡು ಹೋಗ್ತಾ ಇದ್ವಿ. ಹಂಗೆ ಅದೇ ಗಾಡೀಲಿ ಹತ್ಕೊಂಡು ಬಿಟ್ವಿ. ಮಿಕ್ಕಿದವರೆಲ್ಲ ಪಾಪ 2.7 ಕಿಲೋಮೀಟರ್, ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ನಡ್ಕೊಂಡು ಬಂದಿದ್ದಾರೆ. ಅದು ಹೆಂಗಿತ್ತಂದರೆ ರೋಡು ಕರೆಕ್ಟಾಗಿರಲಿಲ್ಲ, ಮಧ್ಯ ಏನೇನೋ ನೀರು, ರೋಡು ಸರಿ ಇರಲಿಲ್ಲ. ಪಾಪ ಬಿಸಿಲಲ್ಲಿ ಎಲ್ಲರೂ ಬಂದರು, ನಾವು ಮಾತ್ರ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಗಾಡೀಲಿ ಹೋದ್ವಿ. ಇಲ್ಲಿ ಸೈಕಾಗೈತೆ ನೋಡಿ, ಬಂತು ವಾಟರ್. ಸ್ಮೆಲ್ ಬರ್ತಿಲ್ಲ, ಇದು ಚರಂಡಿ ಸ್ಮೆಲ್ ಬರ್ತಿದೆ. ವಾಟರ್ ಚೆನ್ನಾಗೈತೆ, ಕುಡ್ದು ನೋಡು. ಎಸ್, ಫೈನಲಿ ನಾವು ಬಂದುಬಿಟ್ವಿ. ಯಾವ ಸ್ಕೂಲಲ್ಲಿ ಪ್ಲ್ಯಾಂಟೇಷನ್ ಇತ್ತು ಅಂದರೆ ಶ್ರೀ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ಇಲ್ಲಿ ನಾವು 50 ಪ್ಲ್ಯಾಂಟ್ಸ್ ಇತ್ತಂತೆ, ಆಲ್ಮೋಸ್ಟ್ 50 ಇತ್ತು. ಸೊ ಅದೆಲ್ಲ ಪ್ಲ್ಯಾಂಟೇಷನ್ ಮಾಡಬೇಕಿತ್ತು. ಅದಕ್ಕೆ ಬಂದು ಆ ಪ್ಲ್ಯಾಂಟ್ಸ್ನೆಲ್ಲ ಮತ್ತೆ ಇಲ್ಲಿ ಕೆಳಗಡೆ ಇಡಿಸಿ ನಮ್ಮ ಫ್ರೆಂಡ್ಸ್ ಎಲ್ಲ ಇನ್ನೂ ಬರಬೇಕಿತ್ತು. ಸೊ ಅವ್ರು ಬರೋಷ್ಟರೊಳಗಡೆ ನಾವು ಆ ಸ್ಕೂಲೆಲ್ಲ ನೋಡಿಕೊಂಡು ಫುಲ್ ಫನ್ ಮಾಡ್ತಾ ಆಟಾಡ್ತಾ ಇದ್ವಿ. ಇಲ್ಲಿ ನೋಡಿ, ಒಂದು ಡಾಗ್ ಇದೆ, ಅದು ಫುಲ್ ನಮ್ಮನ್ನೇ ನೋಡ್ತಿತ್ತು. ನಾವು ಪ್ಲ್ಯಾಂಟ್ಸ್ ಎಲ್ಲ ಇಡ್ತಿರ್ಬೇಕಾದ್ರೆ ಭಯನೇ ಆಗ್ತಿತ್ತು. ಸೊ ಆಮೇಲೆ ನಾವು ಇಲ್ಲಿ ಆ ಸ್ಕೂಲೆಲ್ಲ ನೋಡ್ತಿದ್ವಿ. ತುಂಬ ದೊಡ್ಡ ಸ್ಕೂಲ್ ಆ್ಯಕ್ಚುಲಿ, ಅದು ಎಷ್ಟು ಸ್ಟ್ರೆಂತ್ ಇತ್ತು. ಆಮೇಲೆ ಅಲ್ಲೇ ಅವರಿಗೆಲ್ಲ ಆಟಾಡೋಕೆ ಇಟ್ಟಿರ್ತಾರಲ್ಲ, ಅಲ್ಲಿ ಎಲ್ಲ ನಾವು ಫುಲ್ ಆಟಾಡಿಕೊಂಡು ಫನ್ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ವಿ. ಪಾಪ ನನ್ನ ಫ್ರೆಂಡ್ಸ್ ಹಿಂದೆ ಬಿಸಿಲಲ್ಲಿ ನಡ್ಕೊಂಡು ಬರ್ತಾಯಿದ್ರು. ಆಮೇಲೆ ಅಲ್ಲಿಂದ ಒಂದು ಮಠಕ್ಕೆ ಹೋಗ್ಬೇಕಂದ್ವಲ್ಲ, ಸೊ ಅದು ಬೇರೆ ಊರು ಆ್ಯಕ್ಚುಲಿ. ಅದ್ರ ಹೆಸರು ಬಂದುಬಿಟ್ಟು ರಾಜಾಪುರ ಅಂತ. ಇಲ್ಲಿದೆ ನೋಡಿ, ಇದೇ ಆ ಮಠ. ಬನ್ನಿ ನೋಡೋಣ ಹೆಂಗಿದೆ ಅಂತ. ಸೊ ಇಲ್ಲಿ 12 ಜ್ಯೋತಿರ್ಲಿಂಗಗಳು ಅಂತಾರಲ್ಲ, ಅದೆಲ್ಲ ಜ್ಯೋತಿರ್ಲಿಂಗಗಳಿತ್ತು. ಫಸ್ಟ್ ಇದು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲೇ ಒಂದು ಬಾವಿ ಥರ ಇತ್ತು. ಬಟ್ ಇವಾಗ ಅದರಲ್ಲಿ ನೀರೆಲ್ಲ ಇರಲಿಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ಅದನ್ನು ನೋಡಿಕೊಂಡು ಆಮೇಲೆ ನಮ್ಮ ಸರ್ ಒಂದು ಸ್ವಲ್ಪ ಹೇಳ್ತಾಯಿದ್ರು ಆ ಮಠದ ಬಗ್ಗೆ ಎಲ್ಲ, ಏನಿದೆ ಇದ್ರ ಹಿಸ್ಟ್ರಿ ಅಂತ. ಸೊ ನೋಡೋಣ ಬನ್ನಿ ಹೆಂಗಿದೆ ಅಂತ. ಎನ್ನೂರು ಮಾಸ್ತನಹಳ್ಳಿ ಇದೆಲ್ಲ ಸೇರಿ ಬಂದ್ಬಿಟ್ಟು ಇವರು ಇದರಲ್ಲೇ ಇದ್ದಿದ್ದು ಅಂಡರಲ್ಲಿ. ಆಮೇಲೆ ಸರ್ಕಾರ ಫಾರ್ಮೇಷನ್ ಆದಮೇಲೆ ಸರ್ಕಾರದ ಇದರಿಂದ ಎಲ್ಲರಿಗೂ ಅವ್ರವ್ರು ಎಲ್ಲೆಲ್ಲಿದ್ದರು ಅವ್ರವ್ರಿಗೆ ಒಂದಿಷ್ಟು ಜಮೀನುಗಳ ಹಂಚ್ಬಿಟ್ಟವ್ರೆ. ಇವ್ರಿಗೆ ಈಗಿರೋದು ಇಷ್ಟು ಪ್ಲಸ್ ಅದು ಇದೆಯಲ್ಲ ಅಲ್ಲಿ ಸ್ಕೂಲು ಪ್ಲಸ್ ಅದು ಸುತ್ತಮುತ್ತ ಒಂದು 45 ಎಕರೆ ಅಷ್ಟೇ ಇವ್ರು ಮಠಕ್ಕೆ ಅಂತೇಳಿ ಉಳಿಸ್ಕೊಂಡಿದ್ದಾರೆ. ಈಗಿರೋ ಸ್ವಾಮೀಜಿ ಬಂದ್ಬಿಟ್ಟು ಎಷ್ಟನೇ ಸ್ವಾಮೀಜಿ ಗೊತ್ತಿಲ್ಲ, ಎಷ್ಟನೇ ಸ್ವಾಮೀಜಿ ಹೇಳಿದ್ರು ನಿನ್ನೆ ಗೊತ್ತಿಲ್ಲ, ಅವ್ರು ಕೇಳೋಣ, ಹೇಳ್ತಾರೆ ಅವರು, ಸರಿನಾ? ಈಗ ಒಳಗೆ ಇದಿದೆ.
ಅವಾಗ ಏನು ಮಿಷಿನ್ ಇಲ್ಲ, ಬುಲ್ಡೋಸರ್ ಇಲ್ಲ, ಆಲ್ಪಾಕು ನಾವೇನು ಫೈರ್ ಸರ್ ಇದು ಫೈರ್ ಹೇಗೆ ಮಾಡಿದ್ದಾರೆ ಅಂದರೆ ಒಂದು ಪ್ಲೇಟ್ ಇದ್ರ ಕೆಳಗಡೆ ಪ್ಲೇಟ್ ಥರ ಕಲ್ಲು ಕೊಟ್ಟಿದ್ದಾರೆ, ಆ ಕಲ್ ಮೇಲೆ ಹಿಂಗೆ ನಿಲ್ಲಿಸಿದ್ದಾರೆ, ಇದಕ್ಕೊಂದು ಅಟ್ಯಾಕ್ ಕೊಟ್ಟವ್ರೆ ಕಂಬ, ಇಷ್ಟೇ. ಇದೇ ಫೌಂಡೇಶನ್ ಏನಿಲ್ಲ. ಈಗ ಮೇಲೆ 3 ಇದೆ, 3 ಮಡಿ ಇದೆಯೇನು? ಹಾಂ, ಮುಂದ್ಗಡೆ ಅದು ನಾವು ಕಂಡು 65 ಇಸ್ವಿಯಲ್ಲಿ ಅದು 65. ಇದ್ರ ಮೇಲೆ ಇಲ್ಲ ಏನು? ಇದ್ರ ಮೇಲೆ ಇಲ್ಲ. ನಾವಿವಾಗ ಆಟಾಡ್ತಿರೋ ಆಟ ನನ್ನ ಫ್ರೆಂಡ್ಸ್ ಬೆಂಗಳೂರಲ್ಲಿರೋರಿಗೆ ಇದು ಗೊತ್ತೇ ಇರಲಿಲ್ಲ, ಇದೇನಿದು ಆಟ ಚೆನ್ನಾಗಿದೆ ಅಂತ ಇದ್ದರು. ನೀವೇನಂತೀರ ಈ ಆಟಕ್ಕೆ? ಹೆಸರು ಏನಿದೆ ಅಂತ ಕಮೆಂಟ್ ಮಾಡಿ. ಫುಲ್ ಫನ್ ಆಯಿತು, ಅವರಿಗಂತೂ ಎಂಜಾಯ್ಮೆಂಟ್ ಆಯಿತು, ನಗ್ತಾಯಿದ್ರು ಇದೇನಿದು ಅರ್ಥನೇ ಆಗ್ತಿಲ್ಲ ಅಂತ. ಆಮೇಲೆ ಅಷ್ಟೊತ್ತಿಗೆ ಆ ಮಠದ ಗುರುಗಳು ಬಂದರು, ನಮಸ್ಕಾರ ಮಾಡಿಬಿಟ್ಟು ಬಂದ್ವಿ. ಇಲ್ಲ ಸರ್, ನಾವು ಇದನ್ನು ಇದಿದೆಯಾ ಒಳಗಿಂದ ಪಾರ್ಟ್ಸ್ ಎಲ್ಲ ಏನಾದರೂ ಇದಾಗ್ಬಿಟ್ಟಿದ್ರು ಇದನ್ನು 3 ದಿನ ಗೈಸ್, ಇದು ಪುನರ್ನವ ಅಂತ, ಇದು ಕೆಳನೆಲ್ಲಿ ಅಂತ, ಇವೆರಡು ಸೇರಿಸಿ ಕಷಾಯ ಮಾಡಿಕೊಡಿದ್ರೆ ಬಾಡಿಯಲ್ಲಿರೋಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ, ಡ್ಯಾಮೇಜ್ ಆಗಿರೋದು ಮತ್ತೆ ವರ್ಕ್ ಆಗುತ್ತೆ. ಇದು ಯಾಕೆ ಅಂದ್ರೆ ಕೆಳಗಡೆ ನೆಲ್ಲಿಕಾಯಿ ತರ ಚಿಕ್ಕದೇನೇನೋ ಕಾಣ್ತಾ ಇದೆ, ಅದಕ್ಕೆ ಇದನ್ನ ಕೆಳನೆಲ್ಲಿ ಅಂತಾರೆ. ಇದನ್ನ ಕೇಳು, ಇದು ಬಂದ್ಬಿಟ್ಟು ಕಿಡ್ನಿಗೆ ಇದನ್ನು ಸಾಂಬಾರ್ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಸಾಂಬಾರಲ್ಲ, ಹಂಗೆ ಹಾಕಿ ಇದನ್ನ 1 ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗೋಷ್ಟು ಇದನ್ನ ಇಷ್ಟು ಹಾಕಿ ಕುದಿಸಿ ತಿಂದರೆ ಕಿಡ್ನಿನ ಸಹಿತ ಫಂಕ್ಷನ್ ಆಗುತ್ತೆ. ಚಕ್ಲಿ ನಿಪ್ಪಟ್ಟು ತಿನ್ಕೊಂಡು ಹೋಗ್ತಿದೀವಿ. ಎಲ್ಲಿಂದ ಅಂದ್ರೆ ಅದೇನದು ರಾಜಾಪುರ ಇಂದ ಇವಾಗ ಇನ್ನೊಂದು ಹಳ್ಳಿಗೆ ಹೋಗ್ಬೇಕು, ಅದು ನಡ್ಕೊಂಡು 4 ಕಿಲೋಮೀಟರ್. ಬನ್ನಿ ಹೋಗೋಣ, ಬನ್ನಿ. ಕಾಲೆಲ್ಲ ಬಿದ್ದೋಗಿದೆ, ನಡ್ಕೊಳಕ್ಕಾಗ್ತಿಲ್ಲ, ಆದ್ರೂ ನಡೀತಾ ಇದ್ದೀವಿ, ಮಾಡ್ತಿದ್ದೀವಿ, ಆದ್ರೂ ಎಂಜಾಯ್ ಮಾಡ್ತಿದ್ದೀವಿ. ನೀವು ಎಕ್ಸ್ಪೀರಿಯನ್ಸ್ ಇವಾಗ ನಮ್ಗೆ ಆಪ್ಷನ್ ಇರೋದು ಇದಿಷ್ಟೇ ಗೈಸ್. ಹಸು ಆಗ್ತಿದೆ, ಒಂದೊಂದು ಹಳ್ಳಿಗೂ ಹಿಂಗೆ ನಡ್ಕೊಂಡು ಹೋಗ್ಬೇಕಂದ್ರೆ ಏನು ಸಿಗುತ್ತೋ ಅದು ತಿನ್ಬೇಕು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿ. ಇದೇ ಗತಿ ಇವಾಗ ಸದ್ಯಕ್ಕೆ. ನಾವು ಮತ್ತೆ 4 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾ, ಬರಬೇಕಾದ್ರೆ ಹೆಂಗೋ ಗಾಡೀಲಿ ಬಂದುಬಿಟ್ವಿ ಅನ್ಕೋತಿದ್ವಿ. ಅಷ್ಟರಲ್ಲಿ ಆ ಸ್ಕೂಲ್ ಹತ್ರ ಆ ಸ್ಕೂಲ್ ವ್ಯಾನ್ ಸಿಕ್ಬಿಡ್ತು. ಅವ್ರ ಪಾಪ ಹತ್ತಿಸ್ಕೊಂಡು ನಮ್ಮನ್ನ ಮತ್ತೆ ಈ ನಮ್ಮ ಕ್ಯಾಂಪ್ ಹತ್ರನೇ ಬಿಟ್ಟರು. ಸೊ ತುಂಬ ಖುಷಿ ಆಯಿತು. ಹೋಗ್ಬೇಕಾದ್ರೆ ನಡೀಲಿಲ್ಲ, ಬರಬೇಕಾದ್ರೆ ನಡ್ಕೊಂಡು ಬರಲಿಲ್ಲ ಅಂತ. ನೆಕ್ಸ್ಟು ಮತ್ತೆ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡ್ವಿ. ಇವತ್ತು ಆ್ಯಂಕರಿಂಗ್ ಇತ್ತು, ಯಾಕಂದರೆ ಇವತ್ತು ಲಾಸ್ಟ್ ಡೇ ಆಫ್ NSS ಕ್ಯಾಂಪ್ ಆಗಿರೋದ್ರಿಂದ ನಮಗೆ ಯಾರ್ಯಾರು ಹೆಲ್ಪ್ ಮಾಡಿದ್ರು ಅವರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳೋದಿತ್ತು. ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ. ಮತ್ತು ನಾವು ಗೇಮ್ಸ್ ಆಡೋಕ್ಕೆಲ್ಲ ತಂದಿರೋದನ್ನೆಲ್ಲ ಕಾರಲ್ಲಿ ಇಟ್ಬಿಟ್ಟು ವಾಪಸ್ ಮತ್ತೆ ಕಾಲೇಜಿಗೆ ಕೊಡಬೇಕಲ್ಲ, ಎಲ್ಲ ಮಾಡ್ಕೊಂಡ್ವಿ. ಇವಾಗ ಸ್ಟಾರ್ಟ್ ಆಯಿತು ಪ್ರೋಗ್ರಾಮ್. ಮೆಡಿಕಲ್ ಕ್ಯಾಂಪ್ಗೆ ಇದನ್ನು ಉಪಯೋಗ ಮಾಡಿಕೊಳ್ತಾ ಇದ್ದಾರೆ. ಇದು ಊರಿನ ಜನಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಅನುಕೂಲ ಆಗ್ತಾ ಇದೆ. ಮೇಬಿ ಯು ಆರ್ ಆಲ್ ಎಂಜಾಯ್ಡ್ ದಿಸ್ ವಿಲೇಜ್ ಲೊಕೇಶನ್ ಅಂತ ಕಾಣುತ್ತೆ. ನಿಮಗೆ ಎಂಜಾಯ್ ಆಡೋದ ಅಥವಾ ಅರ್ಥ ಆಯ್ತಾ ಗೊತ್ತಾಗ್ತಾ ಇದೆ. ದಟ್ ಇಸ್ ಒನ್ ಥಿಂಗ್ ಮಾಡಿಸಿದ್ವಿ, ಬಡವರಿಗೆ ಪಾಠದಲ್ಲಿ ಅನುಕೂಲ ಆಗಿದೆ ಅಂತ. ಯಾಕೆಂದರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಸೊ 7 days NSS ಕ್ಯಾಂಪ್ ಕಂಪ್ಲೀಟ್ ಆಯಿತು. ಮತ್ತು ಎಲ್ಲ ಥಿಂಗ್ಸ್ನ ಸೆಟ್ ಮಾಡ್ತಾಯಿದ್ವಿ, ಎಲ್ಲ ತೆಗೆದಿಡ್ತಾಯಿದ್ರು. ತುಂಬ ಬೇಜಾರಾಗ್ತಿದೆ. 7 days ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಬೇರೆ ಬೇರೆ ಬ್ರ್ಯಾಂಚ್ ಸ್ಟೂಡೆಂಟ್ಸು, EC, CSE, AIML, ಏರೋನಾಟಿಕಲ್, ಎಲೆಕ್ಟ್ರಿಕಲ್, ಸಿವಿಲ್, ಮೆಕ್ಯಾನಿಕ್ ಎಲ್ಲ ಬ್ರ್ಯಾಂಚ್ ಸ್ಟೂಡೆಂಟ್ಸು ಎಷ್ಟು ಬೇಗ ಫ್ರೆಂಡ್ಸ್ ಆಗಿಬಿಟ್ಟಿದ್ವಂದರೆ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಬರ್ತಿಲ್ಲ. ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿನೇ ಅನ್ನಿಸ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿ ಬಾಂಡಿಂಗ್ ಆಗಿತ್ತು ಎಲ್ರದ್ದು. ಏನು ಮಾಡ್ತಿದ್ದೀರಾ? ನನಗೂ ಒಂದು ನೋಡ್ತೀನಿ ಪ್ಯಾಕ್ ಮಾಡಿದ್ದು. ಟಾಗೂರ್ ಬರೀ ಇಂಥ ಕೆಲಸನೇ, ಏನಾಗಲ್ಲ ಬಿಡು. ಏನದು ಸೊಳ್ಳೆ ಬಂದವಳೆ. ಏನು ಸೊಳ್ಳೆ ಹಿಡ್ದಿರೋದಕ್ಕೆ ನಾನೇನು ಫೋಟೋ ಇದನ್ನು ಬೇಜಾರಾಗ್ತಿದೆ, ಮಿಸ್ ಮಾಡ್ಕೊತಿದ್ದೀವಿ ನಿಜ. ನೆಕ್ಸ್ಟ್ NSS ಕ್ಯಾಂಪ್ಗೆ ವೆಯ್ಟ್ ಮಾಡ್ತಿದ್ವಿ.
ಇಲ್ಲಿ ನಾನು ಹೋಗ್ತಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಇವ್ರು ಚೆನ್ನಾಗಿ ವ್ಲಾಗ್ ಮಾಡ್ತಾರೆ, ಇವ್ರನ್ನ ಸಪೋರ್ಟ್ ಮಾಡಿ, ಅವಳನ್ನ ಆಶೀರ್ವಾದ ಮಾಡಿ. ಇನ್ನೇನು ಹೇಳಬೇಕು, ಒಂಥರ ಸಿಟಿ ಲೈಫಿಂದ ಆಚೆ ಬಂದು ಊರಲ್ಲಿ ಲೈಕ್ ಒಂದು ಸಿಟಿ ಮಕ್ಕಳಿಗೆಲ್ಲ ಇರುತ್ತಲ್ಲ, ಊರು ನೋಡಬೇಕು ಈ ಥರ ಇರುತ್ತೇನೋ ಅಂತ. ಸೊ ಇಮ್ಯಾಜಿನರಿ ಲೈಫ್ ಬಿಟ್ಟು ರಿಯಲ್ ಆಗಿ ಬಂದು ನೋಡ್ದಾಗಿತ್ತು. ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯಿತು. ಥ್ಯಾಂಕ್ ಯು. ಫೈನಲಿ ಬೇಜಾರಾಗ್ತಿದೆ ಗೈಸ್, ನಿಜ ಬೇಜಾರಾಗ್ತಿದೆ. 7 days ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. ವೇಟಿಂಗ್ ಫಾರ್ ನೆಕ್ಸ್ಟ್ ನೆಕ್ಸ್ಟ್ ಕ್ಯಾಪ್. ಯೇ ವೇಟಿಂಗ್ ಫಾರ್ ನೆಕ್ಸ್ಟ್ NSS. ನಮ್ಮ ಸಿಂಧು ಆ್ಯಂಕರಿಂಗ್ ಚೆನ್ನಾಗಿ ಮಾಡಿದ್ರು ಗೈಸ್. These 7 days were honestly one of the best experience of my college life. It wasn't just a camp, it felt like a journey where we all became a small family. Every day started early, with all of us rushing, laughter, getting ready for the activities. Even though we were tired sometimes, but being with friends made everything fun. See you guys. Waiting for next NSS camp. See you soon guys. ಕಾಲೇಜಲ್ಲೆಲ್ಲ ಅನ್ಕೋತಾರೆ NSS ಕ್ಯಾಂಪಿಗೆ ಹೋಗ್ಬಿಡ್ತಾರೆ, ಆರಾಮಾಗಿ ಅಟೆಂಡೆನ್ಸ್ ಎಲ್ಲ ಸಿಗುತ್ತೆ ಅಂತ. ಬಟ್ ನಮಗೆ ಗೊತ್ತು, ಇಲ್ಲಿ ನಾವು ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಎಷ್ಟು ಹಾರ್ಡ್ ವರ್ಕು ಮಾಡ್ತೀವಿ, ಅಷ್ಟೇ ಲೈಫ್ ಟೈಮ್ ಮೆಮೊರಿನೂ ಸಿಗುತ್ತೆ, ಹೊಸ ಫ್ರೆಂಡ್ಸು ಆಗ್ತಾರೆ. ಎಸ್, NSS 7 days ಮುಗೀತು, ಮತ್ತು ನಮ್ಮ ಡೈಲಿ ರುಟೀನ್ ಸ್ಟಾರ್ಟು. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು ಸೂನ್. ಕನಸುಗಳನ್ನು ಕಾಣಲು ನೀನು ಮಲಗಿದ್ದರೆ ಕನಸುಗಳು ಮಲಗೇ ಇರುತ್ತದೆ. ಸೊ ನಮ್ಮ NSS ಜರ್ನಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.